ಬರ್ತಾ ಇದ್ದಾವೆ. ಅವೆಲ್ಲ ನೋಡಿದಾಗ ಸದರ್ಸೋದು ಇದೇನು ಯಾರಿಗಾಗ್ಯದಪ್ಪ ಈ ಸಂಸ್ಥೆ ಅಂತ. ಕೇವಲ ಸಕ್ಕರೆ ಫ್ಯಾಕ್ಟ್ರಿಗಳಿಗೆ, ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ, ಅದು ಶ್ರೀಮಂತ ಮಾಲೀಕರಿಗೆ, ಬಡ ರೈತನಿಗೆಲ್ಲದು ಕೊಡುವಂಥದ್ದು ಈ ಸಂಸ್ಥೆ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. 2-2.5 ಸಾವಿರ ಕೋಟಿ ರೂಪಾಯಿಗಳದ್ದು ಸಣ್ಣ ಅಮೌಂಟ್ ಅಲ್ಲ. ಯಾರಿಗೆ 50 ಕೋಟಿ, 40 ಕೋಟಿ, 70 ಕೋಟಿ, ಮನಸ್ಸು ಇಚ್ಛೆ. ಅದರಲ್ಲೂ ಈ ಶಾಸಕರು, ರಾಜಕಾರಣಿಗಳಿಗೆ ಯಾಕಪ್ಪ ಈ ರಾಜಕಾರಣಿಗಳು ಇಷ್ಟೊಂದು ಈ ಪ್ರಮಾಣದಲ್ಲಿ ಇವತ್ತು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಲೆಕ್ಷನ್ ಸಮಯದಲ್ಲಿ ದುಡ್ಡು ಹಸ್ತಾರ, ಮಾಡ್ತಾರ, ಎಂತು ಏನು ಅಂದಾಗ ಸಹಜವಾಗಿ ಎಲ್ಲರೂ ಮಾತಾಡ್ಕೊಳ್ಳುವಂಥದ್ದು ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತಾರ, ಶುಗರ್ ಫ್ಯಾಕ್ಟ್ರಿಯನ್ನು ದುರುಪಯೋಗ ಮಾಡ್ಕೊಳ್ತಾರೆ ಅನ್ನೋಂಥ ಆರೋಪಗಳು ಕೇಳಿ ಬರ್ತಾ ಇರ್ತಾರೆ. ಇದರ ಅರ್ಥ ಇದು ಏನಪ್ಪ ಅಂತಂದ್ರೆ, ಸಕ್ಕರೆ ಕಾರ್ಖಾನೆಗಳಿಗೆ ಕೊಡೋದಕ್ಕಾಗಿಯೇ ಇವತ್ತು ಸಹಕಾರ ತತ್ವದ ನೆಲೆಗಟ್ಟಿನಲ್ಲಿ ಎಫೆಕ್ಸ್ ಬ್ಯಾಂಕ್ ಇದೆಯಾ? ಇದೇ ರೀತಿ DCC ಬ್ಯಾಂಕಿನ ಬಗ್ಗೆನೂ ಅಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿ DCC ಬ್ಯಾಂಕ್ ಎಲ್ಲ ಫೇಲ್ಯೂರ್ ಆಗಿದಾವೆ. ಬೆಳಗಾವದಲ್ಲೇ ಒಂದಿಷ್ಟು ಯಶಸ್ಸು ಬಂದ. ಆ ಯಶಸ್ವಾದ ಕಾರಣಗಳು ಅಲ್ಲಿ ಪ್ರಾಮಾಣಿಕವಾಗಿ ವರ್ಕ್ ಮಾಡಿ ಅಂತ ಹಿಂದಿದ್ದವರು. ಅದ್ರ ಇತ್ತೀಚೆಗೆ DCC ಬ್ಯಾಂಕಿನ ಬಗ್ಗೆನೂ ಒಂದಿಷ್ಟು ಏನೋ ಅಪಸ್ವರಗಳು ಕೇಳಿ ಬರ್ತಾ ಇದ್ದಾವೆ. ಭಾಳಷ್ಟು ಕೋಆಪರೇಟಿವ್ ಬ್ಯಾಂಕ್ಗಳು ಫೇಲ್ಯೂರ್ ಆಗಿ ಹೋಗಿದ್ದಾವೆ. ಕಾರಣ ಅಂದ್ರೆ ತಮ್ಮ ಹಂಚ್ಕೊಂತ ಹೋಗುವಂಥದ್ದು, ಮಾಡುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಆದರೂ ಈ ಅಪೆಕ್ಸ್ ಬ್ಯಾಂಕಿಗೆ ಅಂಟಿದ್ದು ನೋಡಿದರೆ ಭಾಳ ಗಾಬರಿ ಆಗುವಂಥ ವಿಷಯ ಅಂತ. ಶಾಸಕರು, ಮಂತ್ರಿಗಳು ಇದನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾತು. ಅದರಲ್ಲೂ ಮಾರ್ಟ್ಗೇಜ್ ಇಲ್ದೂ ಕೆಲವೊಂದಿಷ್ಟು ಏನಪ್ಪ ಲೋನ್ಗಳನ್ನು ಕೋಟಿಗಳು ಕೊಟ್ಟಿದ್ದಾರೆ.